ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗೆ ಒಬ್ಬ ನಿಪುಣ ಬಡಗಿಯ ಸ್ಫೂರ್ತಿದಾಯಕ ಕಥೆಯನ್ನು ಹೇಳಲಿದ್ದೇನೆ. ಒಂದು ಊರಿನಲ್ಲಿ ಒಬ್ಬ ಪ್ರಸಿದ್ಧ ಬಡಗಿ ಇದ್ದನು. ಅವನು ಕಟ್ಟುತ್ತಿದ್ದ ಮನೆಗಳು ಮತ್ತು ಪೀಠೋಪಕರಣಗಳು ಎಷ್ಟು ಸುಂದರವಾಗಿರುತ್ತಿದ್ದವೆಂದರೆ, ಜನರೆಲ್ಲರೂ ವಾಹ್, ಏನು ಕೆಲಸ ಎಂದು ಹೊಗಳುತ್ತಿದ್ದರು. ಅವನ ಕೆಲಸದಲ್ಲಿ ಯಾವಾಗಲೂ ಒಂದು ವಿಶೇಷವಾದ ಕಲೆಗಾರಿಕೆ ಇರುತ್ತಿತ್ತು. ವರ್ಷಗಳು ಕಳೆದವು. ಬಡಗಿಗೆ ವಯಸ್ಸಾಯಿತು. ಅವನು ನಿವೃತ್ತಿ ಪಡೆದು ತನ್ನ ಕುಟುಂಬದೊಂದಿಗೆ ಹಾಯಾಗಿ ಕಾಲ ಕಳೆಯಲು ನಿರ್ಧರಿಸಿದನು. ಅವನು ತನ್ನ ಮಾಲೀಕನ ಬಳಿ ಹೋಗಿ, ಸಾಹೇಬರೇ, ನಾನು ಇನ್ನು ಕೆಲಸ ಬಿಡುತ್ತೇನೆ ಎಂದು ಹೇಳಿದನು. ಆಗ ಮಾಲೀಕನು, ನೀವು ಹೋಗುತ್ತಿರುವುದು ಬೇಸರದ ಸಂಗತಿ. ದಯವಿಟ್ಟು ನನಗಾಗಿ ಕೊನೆಯದಾಗಿ ಒಂದೇ ಒಂದು ಮನೆಯನ್ನು ಕಟ್ಟಿಕೊಡಿ. ನನ್ನ ಬಳಿ ಬೇರೆ ಬಡಗಿಗಳಿಲ್ಲ ಎಂದು ಕೇಳಿಕೊಂಡನು. ಬಡಗಿಗೆ ಮನಸ್ಸಿಲ್ಲದಿದ್ದರೂ ಒಪ್ಪಿಕೊಂಡನು. ಆದರೆ, ಇದು ತನ್ನ ಕೊನೆಯ ಕೆಲಸ ಎಂದು ತಿಳಿದಿದ್ದರಿಂದ, ಅವನು ತನ್ನ ಮೊದಲಿನ ಶ್ರದ್ಧೆ ಮತ್ತು ಆಸಕ್ತಿಯಿಂದ ಕೆಲಸ ಮಾಡಲಿಲ್ಲ. ಅವನು ಕೇವಲ ಕೆಲಸ ಮುಗಿಸಲು ಆತುರಪಟ್ಟನು. ಕಳಪೆ ಮರಗಳನ್ನು ಬಳಸಿದನು ಮತ್ತು ಕೆಲಸದಲ್ಲಿ ಯಾವುದೇ ವಾವ್ ಫ್ಯಾಕ್ಟರ್ ಇರಲಿಲ್ಲ. ಅವನು ಹೇಗೋ ಒಂದು ಸಾಧಾರಣ ಮನೆಯನ್ನು ಕಟ್ಟಿ ಮುಗಿಸಿದನು. ಮನೆ ಸಿದ್ಧವಾಯಿತು. ಮಾಲೀಕನು ಅಲ್ಲಿಗೆ ಬಂದನು. ಬಡಗಿ, ನನ್ನ ಕೆಲಸ ಮುಗಿಯಿತು, ನಾನು ಹೋಗಲೇ ಎಂದು ಕೇಳಿದನು. ಆಗ ಮಾಲೀಕನು ಒಂದು ಕೀ ಬಡಗಿಯ ಕೈಗಿಟ್ಟು, ಇಲ್ಲ, ನೀವು ಹೋಗುವ ಮುನ್ನ ಇದು ನಿಮಗಾಗಿ. ಇಷ್ಟು ವರ್ಷ ನನಗಾಗಿ ದುಡಿದಿದ್ದಕ್ಕೆ, ಈ ಹೊಸ ಮನೆ ನನ್ನ ಕಡೆಯಿಂದ ನಿಮಗೆ ಉಡುಗೊರೆ ಎಂದನು. ಬಡಗಿ ಆಘಾತಗೊಂಡನು. ಅವನಿಗೆ ಸಿಡಿಲು ಬಡಿದಂತಾಯಿತು. ಅವನು ತಲೆ ಮೇಲೆ ಕೈ ಹೊತ್ತು ಕುಳಿತನು. ಅಯ್ಯೋ, ಈ ಮನೆ ನನಗೆ ಎಂದು ಮೊದಲೇ ತಿಳಿದಿದ್ದರೆ, ನಾನು ಇದನ್ನು ಎಷ್ಟು ಚೆನ್ನಾಗಿ ಕಟ್ಟುತ್ತಿದ್ದೆ. ಈಗ ನಾನೇ ಕಟ್ಟಿದ ಈ ಸಾಧಾರಣ ಮನೆಯಲ್ಲಿ ನಾನೇ ಬದುಕಬೇಕಲ್ಲ ಎಂದು ಪಶ್ಚಾತ್ತಾಪ ಪಟ್ಟನು. ಸ್ನೇಹಿತರೆ, ಈ ಕಥೆಯ ನೀತಿ ಇಷ್ಟೇ, ನಾವು ಮಾಡುವ ಕೆಲಸದಲ್ಲಿ ಯಾವತ್ತೂ ಸೋಮಾರಿತನ ಅಥವಾ ಢೀಲಾಪಂತಿ ಮಾಡಬಾರದು. ಏಕೆಂದರೆ, ನಾವು ಇಂದು ಮಾಡುವ ಕೆಲಸವೇ ನಾಳೆ ನಮ್ಮ ಭವಿಷ್ಯದ ಮನೆಯಾಗುತ್ತದೆ. ನೀವು ಭದ್ರತಾ ಸಿಬ್ಬಂದಿಯಾಗಿರಲಿ ಅಥವಾ ರಿಪೇರಿ ಮಾಡುವವರಾಗಿರಲಿ, ನಿಮ್ಮ ಕೆಲಸಕ್ಕೆ 100% ಶ್ರಮ ಹಾಕಿ. ಆಗ ಮಾತ್ರ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಧನ್ಯವಾದಗಳು.